ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಬಿಟ್ಕಾಯಿನ್ ಪ್ರಕರಣ ಕೂಡ ಈಗ ಸದ್ದು ಮಾಡ್ತಾ ಇದೆ. ಕೆಜಿ ಗಟ್ಟಲೆ ಚಿನ್ನ ಖರೀದಿ. ಆ ಚಿನ್ನ ಖರೀದಿಗೆ ಏನಾದರೂ ಈ ಬಿಟ್ಕಾಯಿನ್ ಬಳಕೆ ಆಗಿತ್ತಾ ಅನ್ನುವಂಥ ಪ್ರಶ್ನೆ. ಯಾಕಂದ್ರೆ ಟ್ರಾನ್ಸಾಕ್ಷನ್ಸ್ ಎಲ್ಲ ಗಮನಿಸಿದ್ದಾರೆ DRI ಅಧಿಕಾರಿಗಳು, CBI ಇವರೆಲ್ಲರೂ ಕೂಡ ಟ್ರಾನ್ಸಾಕ್ಷನ್ ಗಮನಿಸಿದ್ದಾರೆ. ಯಾವ್ಯಾವ ಅಕೌಂಟ್ ಇಂದ ಯಾವ್ಯಾವ ಲಿಂಕ್ ಇಂದ ದುಡ್ಡು ಬಂದಿದೆ ಅಂತ ಇಲ್ಲಿ ಬಿಟ್ಕಾಯಿನ್ ಪ್ರಕರಣ ಈಗ ಸದ್ದು ಮಾಡ್ತಾ ಇದೆ. ಅನುಮಾನಕ್ಕೆ ಕಾರಣ ಆಗ್ತಾ ಇದೆ. ರನ್ಯಾ ಸಹೋದರನ ಹ್ಯಾಕರ್ ನಂಟು. ರನ್ಯಾ ಸಹೋದರ ವೃಷಭ್ಗೆ ಈ ಹ್ಯಾಕರ್ ಶ್ರೀಕಿ ಜೊತೆ ಸಂಪರ್ಕ ಇದೆ. ಇದು ಅನುಮಾನಕ್ಕೆ ಕಾರಣ ಆಗ್ತಾ ಇರೋದು. ಈ ಹಿಂದೆ ಬಿಟ್ಕಾಯಿನ್ ತನಿಖೆಯನ್ನ ಮಾಡಿತ್ತು SIT. ಇತ್ತೀಚೆಗೆ SIT ಎದುರು ವಿಚಾರಣೆಗೆ ರನ್ಯಾ ಸಹೋದರ ಕೂಡ ಹಾಜರಾಗಿದ್ದ. ವೃಷಭ್ ವಿಚಾರಣೆಯಲ್ಲಿ ಸ್ನೇಹಿತನ ಮೂಲಕ ಶ್ರೀಕಿ ಪರಿಚಯ ಅಂತ ಹೇಳ್ಕೊಂಡಿದ್ದ. ಆದರೆ ಬಿಟ್ಕಾಯಿನ್ ವ್ಯವಹಾರದ ಬಗ್ಗೆ ಗೊತ್ತಿಲ್ಲ ಅಂತ ಆ ಟೈಮಲ್ಲಿ ಹೇಳಿಕೆ ಕೊಟ್ಟಿದ್ದ. ವಿದೇಶದಲ್ಲಿ ಗೋಲ್ಡ್ ಖರೀದಿಗೆ ಈ ರನ್ಯಾಗೆ ಹಣ ಎಲ್ಲಿಂದ ಬಂತು ಅನ್ನುವಂಥ ಪ್ರಶ್ನೆಗೆ ಎಲ್ಲೊಂದು ಕಡೆ ಲಿಂಕ್ ಸಿಗುತ್ತಾ ಅಂತ ಈಗ ತನಿಖೆಯನ್ನು ಆ ಆ್ಯಂಗಲಲ್ಲೂ ನಡೆಸ್ತಾ ಇರೋದು. ಯಾಕಂದರೆ ಈ ವೃಷಭ್ಗೆ ಈ ಹ್ಯಾಕರ್ ಶ್ರೀಕಿ ಪರಿಚಯ. ಈ ಹಿಂದೆ ವಿಚಾರಣೆಯನ್ನು ಕೂಡ ವೃಷಭ್ ಎದುರಿಸಿದ್ದ. ಹ್ಯಾಕರ್ ಶ್ರೀಕಿ ವಿಚಾರದಲ್ಲಿ SIT ವಿಚಾರಣೆಯನ್ನು SIT ವಿಚಾರಣೆಯನ್ನು ಕೂಡ ನಡೆಸಿತ್ತು. ಈಗ ಈ ಗೋಲ್ಡ್ ತಗೊಳ್ಳೋದಕ್ಕೆ ಆಸ್ ಆನ್ ಈಗಿನ ತನಿಖೆಯ ಪ್ರಕಾರ ರನ್ಯಾ ಹೇಳಿರೋದು ನಾನು ತಗೊಂಡಿದ್ದೀನಿ ಅಂತ. ಹಾಗಾದರೆ ದುಡ್ಡೆಲ್ಲಿಂದ ಬಂತು ಅನ್ನುವಂಥ ಪ್ರಶ್ನೆಗೆ ಮೂಲವನ್ನು ಹುಡುಕ್ತಾ ಇದ್ದಾರೆ ಅಧಿಕಾರಿಗಳು. ಚಿನ್ನ ಖರೀದಿಗೆ ಈ ಬಿಟ್ಕಾಯಿನ್ಗಳೇನಾದರೂ ಬಳಕೆ ಆಗ್ತಾ ಇತ್ತಾ, ಅದರ ಮೂಲಕ ಪಾವತಿ ಮಾಡಲಾಗ್ತಾ ಇತ್ತಾ ಅನ್ನುವಂಥ ಪ್ರಶ್ನೆ. ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ವೆಂಕಟೇಶ್. ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ವೆಂಕಟೇಶ್, ಈಗ ಈ ಗೋಲ್ಡ್ ಕೇಸ್ಗೆ ಸಂಬಂಧಪಟ್ಟಂತೆ ಅನೇಕ ಆಂಗಲ್ನಲ್ಲೂ ಕೂಡ ಅಧಿಕಾರಿಗಳು ತನಿಖೆ ಮಾಡ್ತಾ ಇರೋದು. ಬಿಟ್ಕಾಯಿನ್ ಈಗ ಸದ್ದು ಮಾಡ್ತಾ ಇದೆ, ಅದರಲ್ಲೂ ಶ್ರೀಕಿ ಹೆಸರು ಕೇಳಿ ಬರ್ತಾ ಇದೆ. ಯಾವ ರೀತಿಯಲ್ಲಿ ಲಿಂಕ್ ಇದೆ, ಜೊತೆಯಲ್ಲಿ ಯಾವ ರೀತಿಯಲ್ಲಿ ಪ್ರಕರಣದ ತನಿಖೆ ಈಗ ಮುಂದೆ ಸಾಗುತ್ತೆ ಅಂತ? ಅಶ್ವಿನಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಮಾಡಿದಂತಹ ಹಾಗೆ ಶ್ರೀಕಿ ಏನಿದ್ದಾರೆ ಈತನಿಗೂ ಕೂಡ ಮತ್ತೆ ಈ ರಿಷಬ್ ಏನಿದ್ದಾರೆ ರಮ್ಯಾ ಸಹೋದರಿಗೂ ಕೂಡ ನಂಟಿತ್ತು ಅನ್ನುವಂತ ಮಾಹಿತಿಗಳು ಲಭ್ಯವಾಗ್ತಾ ಇರುವಂತದ್ದು. ಏನು ಶ್ರೀಕಿಯನ್ನ ಕರ್ಕೊಂಡು ಬಂದು ವಿಚಾರಣೆ ಮಾಡುವಂತ ಸಂದರ್ಭದಲ್ಲಿ ಕೂಡ ಕಳೆದ ಕೆಲವು ವರ್ಷಗಳ ಹಿಂದೆ ಈ ರಿಷಬ್ನ ಹೆಸರು ಕೂಡ ಹೇಳಿದ್ದ. ಆ ಹಿನ್ನೆಲೆಯಲ್ಲಿ ಈ ಒಂದು ಚಿನ್ನದ ಸ್ಮಗ್ಲಿಂಗ್ ನಲ್ಲಿ ಆತನ ಹೆಸರು ಏನಾದ್ರು ಇದೆ, ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನಾದ್ರು ಬಿಟ್ಕಾಯಿನ್ ಏನಾದ್ರು ಬಳಕೆ ಮಾಡ್ಕೊಂಡಿದ್ರು ಅನ್ನುವಂತಹ ನಿಟ್ಟಿನಲ್ಲಿ ಕೂಡ ಈಗ CBI ಅಧಿಕಾರಿಗಳು ಕೂಡ ತನಿಖೆಗೆ ಮುಂದಾಗ್ತಾ ಇರುವಂತದ್ದು. ಯಾಕಂತ ಹೇಳಿದ್ರೆ ಈ ಸಹೋದರ ಏನು ರಿಷಬ್ ಏನಿದ್ದಾನೆ ಮತ್ತೆ ಶ್ರೀಕಿಗೂ ಕೂಡ ಸಾಕಷ್ಟು ವರ್ಷಗಳಿಂದ ಕೂಡ ಪರಿಚಯ ಇತ್ತು ಅಂತ ಹೇಳಿ ಗೊತ್ತಾಗ್ತಾ ಇರುವಂತದ್ದು. ಆ ಹಿನ್ನೆಲೆಯಲ್ಲಿ ಆಗಿ ಈ ಒಂದು ಚಿನ್ನ ಖರೀದಿಗೆ ಬಿಟ್ಕಾಯಿನ್ ಗಳನ್ನ ಬಳಸ್ಕೊಂಡಿದ್ರು ಅನ್ನುವಂತಹ ಅನುಮಾನ, ಜೊತೆಗೆ ಅದಕ್ಕೆ ಪುಷ್ಟಿ ನೀಡುವಂತ ಇಬ್ಬರ ಸ್ನೇಹ ಕೂಡ ಇರೋದ್ರಿಂದಾಗಿ ಸಹಜವಾಗಿ ಅವರನ್ನ ಕರೆದು ವಿಚಾರಣೆ ಮಾಡುವಂತಹ ಕೆಲಸವನ್ನು ಕೂಡ ಮಾಡ್ತಾರೆ. ಸದ್ಯಕ್ಕೆ ಇದು ವಿದೇಶದಲ್ಲಿ ಗೋಲ್ಡ್ ಖರೀದಿಗೆ ಕೋಟಿ ಹಣ ಹೇಗೆ ಬಂತು, ಅದರ ಮೂಲ ಯಾವುದು, ಬಿಟ್ಕಾಯಿನ್ ಗಳನ್ನ ಬಳಸ್ಕೊಂಡಿದ್ದು ಹೇಗೆ ಅನ್ನುವಂಥದ್ದು ಸಂಬಂಧಪಟ್ಟಂತೆ ಎಲ್ಲ ಆಂಗಲ್ಗಳಲ್ಲೂ ಕೂಡ ಈಗ ತನಿಖೆಗೆ ಮುಂದಾಗಿರುವಂತದ್ದು. ಅಷ್ಟೇ ವೆಂಕಟೇಶ್, ಥ್ಯಾಂಕ್ ಯು ಡೀಟೇಲ್ಸ್ಗೆ.